ಕಂಟಿನ್ಯೂ ಮಾಡಿ. ಮತ್ತೆ ನೆಕ್ಸ್ಟ್ ಖಾಲಿ ಆದಮೇಲೆ ಅಂಗಡಿಲಿ ಇದೆ ಕಂಟಿನ್ಯೂ. ನಮಸ್ಕಾರ ಸರ್, ನಾವು ಲೈಫ್ ಸೇವರ್ಸ್ ಅಸೋಸಿಯೇಷನಿಂದ ಕೋಆರ್ಡಿನೇಟರ್ಸ್ ಮಾತಾಡ್ತಾ ಇದ್ದೀವಿ. ಈಗ ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗಿ ಈಗ ಆಲ್ಮೋಸ್ಟ್ 12:30 ಆಗೋಯ್ತು. ಇಷ್ಟೊತ್ತಿಗೆ 120 ಪೇಷಂಟ್ಸ್ ಬಂದು ಬೆನಿಫಿಷರ್ಸ್ ಎಲ್ಲ ಟ್ರೀಟ್ಮೆಂಟ್ ಎತ್ಕೊಂಡಿದ್ದಾರೆ. ಇನ್ನೂ ಯಾರ್ಯಾರು ಬೇಕಿದ್ದಾರೋ ಅವರೆಲ್ಲ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಕ್ಯಾಂಪ್ ಇರುವಾಗ ಯೂಸ್ ಮಾಡಿಕೊಂಡ್ರೆ ನಿಮಗೂ ಫ್ರೀಯಾಗಿ ಆಗುತ್ತೆ. ಬಟ್ ಪ್ಲೀಸ್ ಎಲ್ಲರೂ ಬಂದು ಈ ಕ್ಯಾಂಪನ್ನು ಯೂಸ್ಫುಲ್ ಆಗಿ. ಮೇಡಮ್, ಹಾರ್ಟು ಮತ್ತು 5 ಎರಡು ಸೇರಿ 120 ಆಗಿದೆಯಾ? ಹಾಂ ಸರ್, ಹಾರ್ಟು ಪ್ಲಸ್ 5 ಎಲ್ಲ ಎರಡು ಸೇರಿ 120. ಬಟ್ ಇದು ಎಷ್ಟೊತ್ತವರೆಗೆ ಇರುತ್ತೆ ಮೇಡಮ್ ಕ್ಯಾಂಪ್? ಆಲ್ಮೋಸ್ಟ್ 2-2:30 ಬೆನಿಫಿಷರ್ಸ್ ಮೇಲೆ ಅದಿದಾಗುತ್ತೆ ಸರ್. ಅವ್ರು ಬಂದರೆ ನಾವು ಅವ್ರನ್ನ ಇಗ್ನೋರ್ ಮಾಡಲ್ಲ. ಅವ್ರು ಬಂದರೆ ಕಂಪಲ್ಸರಿ ಅವ್ರು ನೋಡೇ ಮತ್ತೆ ಇದು ಮಾಡ್ತಾರೆ. ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಇವತ್ತು ಜನರಲ್ ಹಾಸ್ಪಿಟಲ್ KGF ಅಲ್ಲಿ ಫ್ರೀ ಕ್ಯಾಂಪ್ ನಡೀತಾ ಇದೆ. ಇದು ಆರ್ಗನೈಸ್ ಮಾಡಿಬಿಟ್ಟು ಲೈಫ್ ಸೇವರ್ ಅಸೋಸಿಯೇಷನಿಂದ ಮಾಡ್ತಾ ಇರೋದು. ಸೊ ಇಲ್ಲಿ ನಾರಾಯಣ ಇಂದ ಬಂದಿದ್ದಾರೆ, ಆಮೇಲೆ ವಾಸನ್ ಐಕ್ಯರು ಬಂದಿದ್ದಾರೆ. ಈ ನಾರಾಯಣ ಹೃದಯಾಲಯದು ಏನೇನು ಸ್ಕೀಮ್ಸ್ ಇದೆ, ಸೊ ಪೇಷಂಟ್ಗೆ ಮಕ್ಕಳಿಗೆ ಯಾವ ಥರ ಅನುಕೂಲ ಆಗುತ್ತೋ ಅದ್ರ ಬಗ್ಗೆ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ನರೇಶ್ ಅಂತ. ಕೋಲಾರ ನಾರಾಯಣ ಹೃದಯ ಹಾಸ್ಪಿಟಲ್ ಬಂದಿದ್ದೀವಿ. ಇಲ್ಲಿ ಎಷ್ಟೋ ಜನಕ್ಕೆ BPL ಕಾರ್ಡಲ್ಲಿ ಫ್ರೀ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಯಾರಿಗಾದ್ರೂ ಹಾರ್ಟ್ ತೊಂದರೆ ಇದ್ದಾಗ ಕೋಲಾರ ನಾರಾಯಣ ಹೃದಯ ಹಾಸ್ಪಿಟ್ಲಿಗೆ ಬಂದರೆ ನಮ್ಮ ಕಡೆಯಿಂದ ಎಲ್ಲ ಫ್ರೀ ಆಗುತ್ತೆ. ಅವ್ರಿಗೆ ಕಂಪ್ಲೀಟು ಅವ್ರಿಗೆ 3 lakhs ಆಗೋದನ್ನ ನಾವು ಗೌರ್ಮೆಂಟ್ ಚಾರ್ಜಸ್ ಏನಿದೆಯೋ ಅದರಲ್ಲಿ ಫ್ರೀಯಾಗಿ ಮಾಡಿಕೊಡ್ತೀವಿ. ಮತ್ತು ಏನೇ ಹಾರ್ಟ್ ಇಶ್ಯೂಸ್ ಇದ್ರೂ ಒಂದು ಅಲ್ಲೂ 24 hours ಇರ್ತಾರೆ ಡಾಕ್ಟರ್ಸು. ಡಾಕ್ಟರ್ ಮಂಜುನಾಥ್ ಬಾಬು, ಡಾಕ್ಟರ್ ಇರ್ತಾರೆ. ಏನಾದರೂ ಇದ್ರೂ ನೀವು ಬರ್ಬೋದು. ಇಲ್ಲ ನಮಗೆ ಇವರು GH ಕಡೆಯಿಂದ ಸ್ಟಾಫ್ ಇರ್ತಾರೆ. ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಮೇಡಮ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತಾರೆ. ನಾವು ಯಾವಾಗ ಅವ್ರಿಗೆ ಅವೈಲಬಲ್ ಇರ್ತೀವಿ. ಏನೇ ತೊಂದರೆ ಇದ್ರೂ ನಾವು ಕೋರ್ಡಿನೇಟ್ ಮಾಡಿ ಅಲ್ಲಿ ತೋರಿಸ್ಕೊಡ್ತೀವಿ. ಫರ್ದರ್ ಏನೇ ಹಾರ್ಟ್ ಇಶ್ಯೂಸ್ ಇದ್ರೂ ಇಲ್ಲಿ KGF ಅಲ್ಲಿ ಡಾಕ್ಟರ್ ಮಂಜುನಾಥ್ ಬಾಬು ಅಂತ ಇರ್ತಾರೆ. ಅವ್ರ ಹತ್ರನೂ ಚೆಕ್ ಮಾಡಿಸ್ಬೋದು. ಎವ್ರಿ ಮಂತ್ ಪ್ರೈಸ್ ಕೊಡ್ತಾರೆ ಇಲ್ಲಿ. ಸೆಕೆಂಡ್ ಫ್ರೈಡೇ ಆ್ಯಂಡ್ ಫೋರ್ತ್ ಫ್ರೈಡೇ ವೇದಾಂತ ಸರ್. ಜಸ್ಟ್ BPL ಕಾರ್ಡ್ ಇದ್ದರೆ ನಿಮ್ಮ ಡೈರೆಕ್ಟಾಗಿ ಬಂದು ಅಲ್ಲಿ ಮೀಟ್ ಮಾಡ್ಬೋದು ಹಾಸ್ಪಿಟಲ್. ತೊಂದರೆ ಇದ್ದರೂ ಆಂಜಿಯೋಗ್ರಾಮು ಗೌರ್ಮೆಂಟ್ ಚಾರ್ಜಸ್ ಏನು ಜಯದೇವದಲ್ಲಿ ಏನು ಚಾರ್ಜಸ್ ಆಗುತ್ತೋ ಸೊ ಅದೇ ಚಾರ್ಜಸಲ್ಲಿ ಇಲ್ಲಿ ಮಾಡಿಕೊಡ್ತಾರೆ. ನೀವು ಜಯದೇವದಲ್ಲಿ ಹೋದರೆ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಾಂದರೆ ಡೈರೆಕ್ಟಾಗಿ ನಾವು ಮಾಡಿ ಅಡ್ಮಿಷನ್ ಮಾಡಿ ಮಾಡಿಸ್ಕೊಡ್ತೀವಿ. ಆ ಥರ ಏನಾದರೂ ತೊಂದರೆ ಇದ್ದಾಗ ಒಂದು ECGನೋ ಏನಾದರೂ ಇಲ್ಲಿ ಮಾಡಿಸಿದ್ರೆ GH ಅಲ್ಲಿ ತೊಂದರೆ ಇದ್ದಾಗ ನಮ್ಮ ಮೇಡಮ್ ಅವ್ರು ಯಾರಾದರೂ ಕಳಿಸ್ಕೊಟ್ರೆ ನಾವು ಡೈರೆಕ್ಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ತೊಂದರೆ ಇದ್ದಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಬೇಕು ಅದು ಮಾಡಿಸ್ಕೊಡ್ತೀವಿ. ಅಸಿಸ್ಟೆನ್ಸ್ ಈ ಕ್ಯಾಂಪ್ನ ಇವತ್ತು ಮಿಸ್ ಮಾಡಿರೋರೆಲ್ಲ ರೂಮ್ ನಂಬರ್ 2ಗೆ ಬಂದು ಕನ್ಸಲ್ಟ್ ಮಾಡಿ ಅಲ್ಲಿಂದ ನಿಮಗೆ ರೆಫರ್ ಮಾಡಿ. ಇಲ್ಲಿ ಮೇಡಮ್ ನಮ್ಮ KGF GH ರೂಮ್ ನಂಬರ್ 2ಗೆ ಬಂದು ಫರ್ದರ್ ಅಸಿಸ್ಟೆನ್ಸ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. கன்சல்ட் பண்ணீங்களா? ஃப்ரீ கேம்ப். எது ஃப்ரம் நாராயண ஹிருதயாலயா. A to Z ஹார்ட்லேருந்து blood sugar, BP and cholesterol and all high. Good treatment, good he is giving respect to patients and treat good. What you willing to say to a public to use this? Narayana Hridayalaya is good for public doing good work for patients and all members. As a hospital committee member, Yeah. what you willing to say? We are doing here for development and patients will become and take good treatment. The doctors are giving good treatment. A to Z facility is got here. And some problem is there. The doctors are telling to my madam, please consult and do that work. நாராயணா ஹெல்த் கேர்லேருந்து கேம்ப் வந்திருக்காங்க இன்றைக்கி KGF ஹாஸ்பிட்டல் GHக்காக. அதனால் யார் யார் இந்த ஹார்ட் பேஷண்ட்டுங்கோ இந்த மாதிரி சம்மந்தப்பட்ட ஆளுங்கள்லாம் வந்து ரெஜிஸ்ட்ரேஷன் எல்லாமே டைரெக்டாக வந்து OPD சீட்டு இங்கேயே கொடுக்குறாங்க. GHக்கு போக வேண்டிய அவசியம் இல்லை, டைரெக்டாக இங்கே வரலாம். இங்கே வந்து என்ன ப்ராப்ளம் ECGலேருந்து எக்கோலேருந்து தைராய்ட்லேருந்து கம்ப்ளீட் எல்லாமே ஸ்டேட்மெண்ட்டு இது கொடுக்குறாங்க.
BP சுகரு எந்த எது இருந்தாலும் பரவாயில்லைங்க. தைரியமாக இனிமேல் வந்து எவ்ரி வீக் வர்ற மாதிரி பிளான் பண்ணியிருக்காங்க நாராயணா ஹெல்த் கேம்ப்லேருந்து. அதனால் இந்த இது வந்து கேஜிஎஃப்பில் இருக்கிற மக்கள் வந்து யூட்டிலைஸ் பண்ணிக்கலாம். ஏன்னா அங்கே ஓடணும், பெங்களூர் போகணும், கோலார் போகணும், குப்பை போகணும் வேண்டிய அவசியம் இல்லை. இனி வந்து எவ்ரி வீக்கு கேஜிஎஃப் ஜிஹெச்சில் வந்து நீங்கள் இருக்கிற ப்ராப்ளத்துக்கு இப்போ நீங்கள் இந்த ஹாஸ்பிட்டல் கமிட்டி மூலமாக அரேஞ்ச் பண்ணுகிறீங்களா சார்? வீக்லி இப்போ நீங்கள் என்ன சொன்னீங்களா அது? இல்லை இது மேடம் மூலியமாக வந்து மேடம் மூலியமாக தான் இது இதாக இருக்குது. நாங்கள் வந்து மேடம் கிட்ட எங்கள் கமிட்டி மூலியமாக சொன்னோம். மேடம் வந்து ரொம்ப ரிக்வஸ்ட் பண்ணோம். மேடமும் அதன்படி வந்து அவங்க மூலியமாக தான் இது கேஜிஎஃப்ல வந்து எம்எல்ஏ மூலியமாக தான் கண்டிப்பாக இது ஆகுறது. இது வந்து ஏன்னா வேறு ஹாஸ்பிட்டலுக்கெல்லாம் போகக்கூடாது, கேஜிஎஃப்காருக்கு எதனா ஒரு நன்மை செய்யணுன்றதை எம்எல்ஏ அவங்களோட மைண்ட் செட். இப்போ வீக்லி ஃப்ரீ ஹெல்த் கேம்ப் நடந்துனே இருக்குமா ஜென்ரல் ஹாஸ்பிட்டலில்? கண்டிப்பாக நடந்துனே இருக்கும். இன்னைக்கு கூட ஒரு 100 பேருக்கு மேலே. நெக்ஸ்ட் வந்து 31st நெக்ஸ்ட் கேம்ப் இருக்குது. நெக்ஸ்ட் 31st ப்ரோக்ராம். அப்புறம் இன்னும் வேறு யாரும் தெரியாத இருக்கிறவங்களும் இது வந்து யூடியூப் மூலயமா வந்து எல்லாமே தெரிஞ்சுக்கின்னு ரெகுலராக வரலாம். இதுக்கு வந்து வேறு யாருக்கிட்ட கேட்க வேண்டிய அவசியம் இல்லை. டைரெக்ட் வந்து இங்கே ಆಧಾರ್ ಕಾರ್ಡ್ ಕೂಡ ಆಧಾರ್ ಕಾರ್ಡ್ ಇವತ್ತು ನಾರಾಯಣ ಹೆಲ್ತ್ ಕೇರಿಂದ ಒಂದು ಹಾರ್ಟ್ದು ಚೆಕಪ್ ನಡೀತಾ ಇದೆ GSಯಲ್ಲಿ. ಇಲ್ಲಿ ಬಂದು ಕೋಲಾರಿಂದ ಅವ್ರು ಬಂದಿದ್ದಾರೆ. ಸುಮಾರು ಒಂದು 15ರಿಂದ 20 ಜನ ಬಂದಿದ್ದಾರೆ, ಡಾಕ್ಟರ್ಸ್ಗಳು, ಸ್ಟಾಫ್ಗಳೆಲ್ಲ. ಈಗ ಬಂದು 120 ಜನ ಬಂದು ಇದರಲ್ಲಿ ಭಾಗ ಆಗಿದ್ದಾರೆ. ಈ ಭಾಗ ಆಗಿಬಿಟ್ಟು ಎಲ್ಲರೂ ಬಂದು ಅವ್ರದ್ದು ಎಕೋ ಟೆಸ್ಟ್ ಇದೆ, ಏನೇನು ಬೇಕು ಎಲ್ಲ ಸೌಲಭ್ಯ ಮಾಡ್ತಾಯಿದ್ದಾರೆ. ಈಗ ಬಂದು ನೆಕ್ಸ್ಟು 31ನೇ ತಾರೀಕು ಇದು ಅವರು ಇನ್ನೊಂದು ಕ್ಯಾಂಪ್ ಮಾಡ್ತಾರಂತೆ. ಅದಕ್ಕೆ ನಾನು ನಮ್ಮ ಮೆಂಬರ್ಗಳದ್ದು ಒಂದು ರಿಕ್ವೆಸ್ಟ್ ಕೇಳೋದೇನೆಂದರೆ, 15 ಜನ ಇದ್ದೀರಾ ನೀವು, ಒಬ್ಬೊಬ್ಬರು ಒಂದು 50 ಜನ ಕರ್ಕೊಂಡು ಬಂದುಬಿಟ್ರೆ ಇನ್ನೂ ಬಂದು ಎಲ್ಲರಿಗೂ ಬಂದು ಒಂದು ಅನುಕೂಲ ಆಗುತ್ತದೆ. ಇದಕ್ಕೆ ಬಂದು ಎವ್ರಿ ಮಂತು ಎವ್ರಿ ವೀಕ್ ಮಾಡ್ತಾರೆ ಅಂತ ಹೇಳ್ತಾವ್ರೆ ಅವರು. ಎವ್ರಿ ವೀಕ್ ಮಾಡಲಿಲ್ಲ ಅಂದರೆ ಎವ್ರಿ ಮಂತ್ ಮಾಡಿದ್ರೂ ಒಳ್ಳೆಯದೇ. ಅವ್ರಿಗೆ ನಾವು ಸಹಕಾರ ಕೊಡಬೇಕು. ನಾವು ಮೆಂಬರ್ಗಳೆಲ್ಲ ಇದ್ದೀವಿ, ನಮ್ಮ ಹಾಸ್ಪಿಟಲ್ ಮೆಂಬರ್ಸು ಮೆಂಬರ್ಸ್ ಎಲ್ಲ ಇದ್ದಾರೆ. ಅವ್ರಿಗೂ ನಾನು ರಿಕ್ವೆಸ್ಟ್ ಏನಂದರೆ, ಒಂದೊಂದು ಮೆಂಬರ್ ಒಂದೊಂದು 55 ಜನ ಕರ್ಕೊಂಡು ಬಂದುಬಿಟ್ರೆ ಬರೋವರಿಗೆ ಡಾಕ್ಟರ್ಸ್ಗಳಿಗೆ, ಸ್ಟಾಫ್ಗಳಿಗೆ ಅವ್ರಿಗೆ ಅನುಕೂಲವಾಗುತ್ತೆ. ನಮ್ಮ KGF ಕ್ಷೇತ್ರ ಜನಗಳಿಗೆ ಅದು ಅವೇರ್ನೆಸ್ ಕೊಟ್ಟರೆ ಚೆನ್ನಾಗಿರ್ತದೆ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಒಳ್ಳೆ ಕೆಲಸ ಇದು. ನಮ್ಮ ಊರಾಗ ಸುಮಾರು ಜನ ಹಾರ್ಟ್ ಪೇಷಂಟ್ಗಳಿದ್ದಾರೆ, ಸುಮಾರು ಜನ ಇದ್ದಾರೆ. ಅವರೆಲ್ಲ ಬಂದು ಅನುಕೂಲ ಪಡ್ಕೊಂಡು ಟೆಸ್ಟಿಂಗ್ ಮಾಡ್ಕೋಬೇಕು, ನಂದು ಏನು ಪ್ರಾಬ್ಲಮ್ ಇದೆ ಇಲ್ಲ ಅಂತ. ಆಮೇಲೆ ಅದು ಬಂದುಬಿಟ್ಟು ಆಮೇಲೆ ಇಲ್ಲಿಂದ ಅಲ್ಲಿ ಓಡೋದು, ಅದಕ್ಕಿಂತ ಮುಂಚೆ ನಾವು ಒಂದು ಏಜ್ ಆದಮೇಲೆ ಟೆಸ್ಟಿಂಗ್ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಇದು ಮಾಡಿದ್ದೀವಿ. ಇನ್ನು ಎವ್ರಿ ವೀಕ್ ಮಾಡ್ತೀವಿ. 31ನೇ ತಾರೀಕು ಇದ್ದೇ ಇದರಲ್ಲಿ. 31 ತಾರೀಕು ಎಲ್ಲರೂ ಬರ್ತಾರೆ. ನೀವೆಲ್ಲ ನಾವೆಲ್ಲ ಸೇರಿ ಜನಗಳನ್ನ ಸೇರಿಸಿ ಜನಗಳಿಗೆ ಒಳ್ಳೇದು ಮಾಡೋಣ ಅಂತ ಈ ಕೆಲಸ ಮಾಡ್ತಾರೆ. ನಮಸ್ಕಾರ. ಇವತ್ತು ನಮ್ಮ KGFನಲ್ಲಿ ನಾರಾಯಣ್ ಹೆಲ್ತ್ ಸೆಂಟರಿಂದ ಕ್ಯಾಂಪ್ ಮಾಡಿದ್ದಾರೆ. ಅದು ತುಂಬ ಒಳ್ಳೆ ಡಿಸಿಷನ್ ತಗೊಂಡು ಒಂದು ಕ್ಯಾಂಪ್ ಮಾಡಿದ್ದಾರೆ. ಫಸ್ಟು ನಾವು ನಮ್ಮ MLA ಮೇಡಮ್ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಥರ ಒಂದು ಕ್ಯಾಂಪೆಲ್ಲ KGFನಲ್ಲಿ ತೊಗೊಂಡು ಬಂದು ಮಾಡ್ತಾ ಇರೋದು ತುಂಬ ಒಳ್ಳೆಯದು ಜನರಿಗೆ. ಮತ್ತು ಏನು ಕ್ಯಾಂಪ್ ಮಾಡ್ತಾ ಇದ್ದಾರೆ KGF ಜನ ಮೊದಲು ಯೂಸ್ ಮಾಡಬೇಕು. ಅದಕ್ಕೆ ಇವ್ರ ಕಮಿಟಿ ಮೆಂಬರ್ಸ್ ಎಲ್ಲ ಬಂದು ಸ್ವಲ್ಪ ಜನಗೆ ಹೇಳ್ಬಿಟ್ಟು ಅವ್ರ ಜನ ಬಂದರೆ ತುಂಬ ಒಳ್ಳೆಯದಾಗತ್ತೆ. ಈ ಥರ ಕ್ಯಾಂಪ್ ಬಂದು ವೀಕ್ಲಿ ಮಾಡ್ತಾರಂತ ಇವ್ರು ನಮ್ಮ ಗೌರಿ ಅನ್ನ ಹೇಳಿದ್ರು. ಇವತ್ತು ಒಂದು ಕ್ಯಾಂಪ್ ಮಾಡಿದ್ದಾರೆ. ನೆಕ್ಸ್ಟ್ ವೀಕ್ 31st ಮಾಡ್ತೀವಿ. ಇಲ್ಲ ನಿಮಗೆ ಸವಲತ್ತಿಲ್ಲ, ನೀವು ಎಲ್ಲಿ ಹೇಳ್ತೀರಾ ಅಲ್ಲಿ ಬಂದು ನಾವು ಕ್ಯಾಂಪ್ ಹಾಕಿ ನಾವೇ ನಿಮಗೆ ಮಾಡ್ತೀವಿ. ಜನ ಬರಬೇಕು, ಜನಗೆ ಯೂಸ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಫಸ್ಟು ನಮ್ಮ ಮೇಡಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ಹಾಸ್ಪಿಟಲ್ ಕಮಿಟಿ ಅವ್ರಿಗೆ, DS ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ನಮ್ಮ ಎಲ್ಲರಿಗೂ ಬಂದು ಇದು ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಈ ಕ್ಯಾಂಪನ್ನು ಯೂಸ್ ಮಾಡಿ. ನಿಮಗೆ ಬ್ಲಡ್ ಚೆಕಪ್ಪು, ಶುಗರು, BP, ಹಾರ್ಟ್ ಚೆಕಪ್ಪು ಎಲ್ಲ, ಥೈರಾಯ್ಡು, ಐ ಎಲ್ಲ A to Z ಚೆಕಪ್ ಮಾಡ್ತಾರೆ. ಈಗ 15-20 ಡಾಕ್ಟರ್ಸ್ ಬಂದಿದ್ದಾರೆ. ದಯವಿಟ್ಟು ಬಂದು ಈ ಪ್ರೋಗ್ರಾಮನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.